ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೆ ಹೊರಟಿರೋದು ಬಜೆಟ್ ಫ್ರೆಂಡ್ಲಿಯಾಗಿ ಹಾಸನಾಂಬ ದೇವಾಲಯಕ್ಕೆ ಹೆಂಗೆ ಹೋಗಿ ಬರೋದು, ರಶ್ ಹೆಂಗಿದೆ, ಫ್ರೀ ದರ್ಶನ ಎಷ್ಟೊತ್ತಾಗುತ್ತೆ, ಟಿಕೆಟ್ಸ್ ಇದ್ದರೆ ಎಷ್ಟೊತ್ತಾಗುತ್ತೆ, ಅಲ್ಲಿನ ಮ್ಯಾನೇಜ್ಮೆಂಟ್ ಹೆಂಗಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಸನಾಂಬಕ್ಕೆ ಹೋಗೋಕ್ಕಿಂತ ಮುಂಚೆ ಯಾಕೆ ಹಾಸನಾಂಬ ಅಷ್ಟು ಸ್ಪೆಷಲ್, ಯಾಕೆ ದೇವಸ್ಥಾನ ಬರೀ 9 ದಿನಗಳಿಗೆ ಮಾತ್ರ ತೆರೆದಿರಲಾಗತ್ತೆ, ಹಿಂದಿನ ವರ್ಷ ಹಚ್ಚಿದ ದೀಪ ಮುಂದಿನ ವರ್ಷದ ತನಕ ಉರಿಯುತ್ತೆ, ಇಂದಿನ ವರ್ಷ ಹಾಕಿದ ಹೂವು ಮುಂದಿನ ವರ್ಷ ತನಕ ಬಾಡಿರೋದಿಲ್ಲ. ಎಂತಹ ಅಚ್ಚರಕರವಾದ ಸಂಗತಿ ಅಲ್ವಾ. ಹಾಸನಾಂಬೆಯ ಬಗ್ಗೆ ತಿಳ್ಕೊಳ್ದೆ, ಸೊಸೆಕಲ್ಲು ಬಗ್ಗೆ ತಿಳ್ಕೊಳ್ದೆ ಹಾಸನಾಂಬ ದೇವಸ್ಥಾನಕ್ಕೆ ಹೋಗೋದು ನನ್ನ ಪ್ರಕಾರ ವೇಸ್ಟ್ ಅನಿಸುತ್ತೆ. ಹಾಸನಾಂಬ ದೇವಸ್ಥಾನದ ಇಂಪಾರ್ಟೆನ್ಸ್ ಫಸ್ಟ್ ತಿಳ್ಕೋಬೇಕು. ಸೊ ಹಾಸನಾಂಬದ ಹಿಸ್ಟ್ರಿ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾನು ಲಾಸ್ಟ್ ಇಯರ್ ಮಾಡಿದ್ದೆ, ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇನ್ನು ಬೆಂಗಳೂರಿನಿಂದ ಹಾಸನಾಂಬಗೆ ಹೇಗೆ ಹೋಗೋದು ಅಂತ ನೋಡೋದಾದರೆ, ಮೆಜೆಸ್ಟಿಕಲ್ಲಿ ಹಾಸನ್ ಮಂಗಳೂರಿಗೆ ಅಂತಲೇ ಸಪ್ರೇಟ್ KSRTC ಬಸ್ ಬ್ಲಾಕ್ ಇದೆ. ಸೊ ಅಲ್ಲಿ ಹೋಗಿ ಬ್ಯಾಂಗ್ಳೂರ್ ಟು ಹಾಸನ್ ನಾನ್ ಸ್ಟಾಪ್ ಬಸ್ ಹತ್ಕೊಳ್ಳಿ. ಆ್ಯಕ್ಚುಲಿ ಈ ಸತಿ ಹಾಸನಾಂಬ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ, ಮೆಜೆಸ್ಟಿಕ್ ಟು ಹಾಸನಾಂಬ ಡೈರೆಕ್ಟ್ ಬಸ್ಸಸ್ ಫೆಸಿಲಿಟಿ ಕೂಡ ಇದೆ. ಸೊ ಅದು ಸಿಕ್ಕಿದ್ರೆ ನೀವು ಅದು ಕೂಡ ಹತ್ಕೋಬೋದು. ಇನ್ನು ಎಲ್ಲ KSRTC ಬಸ್ಸಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಇರುತ್ತೆ ಆ್ಯಂಡ್ ಜೆಂಟ್ಸಿಗೆ ಅರೌಂಡ್ 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಒಂದು 5 hours ಆಫ್ ಜರ್ನಿ, ಮಧ್ಯದಲ್ಲಿ ಹೋಟೆಲ್ಗೂ ಕೂಡ ಒಂದು ಸ್ಟಾಪ್ ಇರುತ್ತೆ. ಇನ್ನು ಬಸ್ ಬೇಡ ಅಂದರೆ ಟ್ರೈನಲ್ಲಿ ಕೂಡ ಹೋಗ್ಬೋದು. ಯಶವಂತಪುರದಿಂದ ಹಾಸನ್ಗೆ ಡೈರೆಕ್ಟ್ ಟ್ರೈನ್ ಫೆಸಿಲಿಟಿ ಕೂಡ ಇದೆ. ಇನ್ನು ಹಾಸನ್ ಬಸ್ ಸ್ಟ್ಯಾಂಡ್ನಿಂದ ಹಾಸನಾಂಬ ದೇವಾಲಯಕ್ಕೆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಡೈರೆಕ್ಟ್ ಬಸ್ ಫೆಸಿಲಿಟಿ ಕೂಡ ಇದೆ. ಬಸ್ ಸ್ಟ್ಯಾಂಡಿಂದ ಅರೌಂಡ್ 2 kilometers ಅಷ್ಟೇ ದೂರ ಇರೋದು. ಇಲ್ಲ ಅಂದರೆ ಆಟೋದಲ್ಲಿ ಕೂಡ ಹೋಗ್ಬೋದು ದೇವಸ್ಥಾನಕ್ಕೆ. ಸೀಟ್ ಲೆಕ್ಕದಲ್ಲಿ ಒಬ್ರಿಗೆ 20 ರೂಪಾಯಿ ತಗೋತಾರೆ. ದೇವಸ್ಥಾನದ ಹತ್ರ 3 ಬ್ಲಾಕ್ಸ್ ಮಾಡಿರ್ತಾರೆ. ಫ್ರೀ ದರ್ಶನಕ್ಕೆ 300 ರೂಪಾಯಿ, ಟಿಕೆಟ್ಗೆ ಹಾಗೆ 1000 ರೂಪಾಯಿ ಅವರಿಗೆ. ನಾವು ಲಾಸ್ಟ್ ಟೈಮ್ 300 ರೂಪಾಯಿ ದರ್ಶನಕ್ಕೆ ಹೋಗಿದ್ವಿ. ಬಟ್ ಈ ಸತಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರೋದ್ರಿಂದ, VIP VVIP ಪಾಸ್ ಇಲ್ಲದೆ ಇರೋದ್ರಿಂದ ಫ್ರೀ ದರ್ಶನನೇ ಕಮ್ಮಿ ಸಮಯದಲ್ಲಿ ಆಗತ್ತೆ ಅಂತ ಹೇಳಿಬಿಟ್ಟು ಫ್ರೀ ದರ್ಶನಕ್ಕೆ ಹೋಗಿದ್ವಿ. ಇನ್ನು ಫ್ರೀ ದರ್ಶನ ಅಂದರೆ 3 hours ದರ್ಶನ ಆಗುತ್ತೆ. 300 ರೂಪಾಯಿ ಟಿಕೆಟ್ ಆದರೆ 1.5 hours ಅಲ್ಲಿ ದರ್ಶನ ಆಗುತ್ತೆ. ಇನ್ನು 1000 ರೂಪಾಯಿ ಅಂತೂ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರಲ್ಲಿ ನಿಮಗೆ ದರ್ಶನ ಆಗಿಬಿಡತ್ತೆ. ಈ ಸತಿ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಹೆಜ್ಜೆಜ್ಜೆಗೂ ನೀರಿನ ವ್ಯವಸ್ಥೆ ಇದೆ, ಮೆಡಿಕಲ್ ಕ್ಯಾಂಪ್ಸ್, ಫಸ್ಟ್ ಏಡ್ ಇದೆ, ಟೆಂಪ್ರರಿ ವಾಶ್ರೂಮ್ಸ್ ಇದೆ. ಆ್ಯಂಡ್ ಆಶ್ಚರ್ಯಕರ ಸಂಗತಿ ಅಂದರೆ ಲೈವ್ ಆರ್ಕೆಸ್ಟ್ರಾ ಕೂಡ ಇರುತ್ತೆ. ಸಿಂಗರ್ಸ್ ಆಗಿರ್ಬೋದು, ತಬ್ಲಾ ಆಗಿರ್ಬೋದು, ಪಿಯಾನೋ ಆಗಿರ್ಬೋದು ಎಲ್ಲ ಬಾರಿಸ್ತಾ ಇರ್ತಾರೆ. ಅದು ಫ್ರೀ ದರ್ಶನದವರಿಗೆ. ಬಟ್ ಫ್ರೀ ದರ್ಶನ ಆಗಿರೋದ್ರಿಂದ ತುಂಬ ಬ್ಲಾಕ್ಸ್ ಆಫ್ ಕ್ಯೂ ಇರುತ್ತೆ. ಬಟ್ ಬೇಗ ಬೇಗ ಪಾಸ್ ಆಗುತ್ತೆ. ಆ್ಯಂಡ್ ದೇವಸ್ಥಾನ ಮಧ್ಯಾಹ್ನ 2ರಿಂದ 3:30 ತನಕ ನೈವೇದ್ಯಕ್ಕೆ ಅಂತ ಕ್ಲೋಸ್ ಆಗುತ್ತೆ. ಆ್ಯಂಡ್ ಬೆಳಗ್ಗೆ 3ರಿಂದ 5ವರೆಗೆ ಕ್ಲೋಸ್ ಆಗುತ್ತೆ. ದರ್ಶನ ಆದಮೇಲೆ ಪ್ರಸಾದ ಕೂಡ ಕೊಡ್ತಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಮ್ಯಾನೇಜ್ಮೆಂಟ್. ನಾನೇ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬ ಡಿಫ್ರೆನ್ಸ್ ನೋಡಿದ್ದೀನಿ. VIP VVIP ಅವ್ರು ಬಂದರೆ 30 minutesವರೆಗೂ ನಮಗೆ ಒಳಗೆ ಬಿಡ್ತಿರ್ಲಿಲ್ಲ. ಲಾಸ್ಟ್ ಟೈಮೇ ಯಾವುದು ಸೆಲೆಬ್ರಿಟಿಯವರ ತಾಯಿ ಬಂದಿದ್ರು ಅಂದ್ಬಿಟ್ಟು ತುಂಬ ಜಗಳ ಆಗಿತ್ತು. ಸೊ ಈ ಸತಿ VIP VVIP ಟಿಕೆಟ್ಸ್ ಕ್ಯಾನ್ಸಲ್ ಮಾಡಿದ್ರಿಂದ ತುಂಬ ಒಳ್ಳೆಯದೇ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಲ್ಲಿ ಅಂದರೆ, ಹಾಸನ್ DC ಆಗಿರೋ ಲತಾ ಕುಮಾರಿ ಅವರು ಅವತ್ತು ನಮ್ಮ ಜೊತೆನೇ ಫ್ರೀ ದರ್ಶನದಲ್ಲಿ ಹೋಲ್ 2 hours ನಿಂತ್ಕೊಂಡು ದರ್ಶನ ಮಾಡಿದರು. ವಿಚ್ ವಾಸ್ ವೆರಿ ನೈಸ್ ಆಫ್ ಹರ್ ಅಂತ ಹೇಳ್ಬೋದು. ಆ್ಯಂಡ್ ಈಗಿನ ಮಿನಿಸ್ಟರ್ ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ಯಾರೆ ಸಾಮಾನ್ಯ ಜನರಿಗೆ. ಈ ಸತಿ ಹಾಸನಾಂಬ ದರ್ಶನ ನನಗೆ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ 300 ರೂಪೀಸ್ ಟಿಕೆಟ್ ತೊಗೊಂಡು 5 hours ನಿಂತಿದ್ವಿ. ಆ್ಯಂಡ್ ಈ ಸತಿ ಫ್ರೀ ದರ್ಶನದಲ್ಲೇ ನಮಗೆ 3.5 to 4 hours ದರ್ಶನ ಆಯಿತು. ಆ್ಯಂಡ್ ತುಂಬ ಹತ್ತಿರ ಹೋಗಾದಮೇಲೆ 2 o'clock ಆಯಿತು ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ರು. ಆ್ಯಂಡ್ ಮತ್ತೆ ಡೋರ್ ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ದರ್ಶನನೇ ಸಿಕ್ಕಿತ್ತು. ಸೊ ಇನ್ನೂ ಟೈಮ್ ಇದೆ. ನೀವು ಯಾರಾದರೂ ಹಾಸನಾಂಬ ದೇವಾಲಯಕ್ಕೆ ಹೋಗಬೇಕು, ಆ ದೇವಿಯ ದರ್ಶನ ತಗೋಬೇಕು ಅಂದರೆ ನೀವು ಕೂಡ ಹೋಗ್ಬೋದು. ಇನ್ನು ಅಲ್ಲೇ ಬರ್ತಾ ಒಂದು ಆಂಜನೇಯನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಕೂಡ ಹೋದಾಗ ಆ್ಯಂಡ್ ಅವತ್ತು ಕೂಡ ಕ್ಲೋಸ್ ಆಗಿತ್ತು, ಇವತ್ತು ಕೂಡ ಕ್ಲೋಸ್ ಆಗಿತ್ತು. ಆ್ಯಂಡ್ ಬಟ್ ಆ ಆಂಜನೇಯ ತುಂಬ ಅಟ್ರಾಕ್ಟಿವ್ ಆಗಿದೆ. ಬೆಣ್ಣೆ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ನಿಮ್ಗೇನಾದರೂ ಆದರೆ ಈ ದೇವಾಲಯ ಒಂದು ಸತಿ ನೋಡ್ಕೊಬನ್ನಿ.
ನೋಡಿದ್ರಲ್ಲ, ಇದಾಗಿತ್ತು ಹಾಸನಾಂಬ ದೇವಾಲಯದ ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಎಲ್ಲರಿಗೂ ಹಾಸನಾಂಬಕ್ಕೆ ಹೋಗೋಕ್ಕಾಗತ್ತಾ ಅಂದರೆ ಇಲ್ಲ, ಸುಮಾರು ಜನ ರಶ್ ಜಾಸ್ತಿ ಇರುತ್ತೆ ಅಂತಲೇ ಹೋಗಲ್ಲ. ಇಲ್ಲ, ಈ ಸತಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ರಶ್ ಕಮ್ಮಿ ಇದೆ ಆ್ಯಂಡ್ ಬೇಗ ಬೇಗ ಕೂಡ ಮೂವ್ ಆಗುತ್ತೆ. ಸೊ ನಿಮ್ಗೇನಾದ್ರು ಪ್ಲಾನ್ ಇದ್ದರೆ ನೀವು ಹೋಗಿ ಬನ್ನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.